ಓಕೆ, ನಮಸ್ಕಾರ ರೈತ ಬಾಂಧವರೇ. ಇವತ್ತೊಂದು ದಿವಸ ಈ ಅಪ್ಸಾ ಹಿಟ್ಟಿನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು ದಿವಸ ವಿಡಿಯೋ ಮಾಡಬೇಕು ಅಂತೇಳ್ಬಿಟ್ಟು, ಅದ್ರ ಬಗ್ಗೆ ಅಂದರೆ ಅದರ ಉಪಯೋಗದ ಬಗ್ಗೆ ತಿಳ್ಕೊಬೇಕು ಅಂತೇಳ್ಬಿಟ್ಟು ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಉದ್ದೇಶ ಮಾಡ್ಬಿಟ್ಟು ಕಾರಣ ಏನಂತಂದರೆ, ಇದನ್ನು ಸರಿಯಾದ ರೀತಿಯಲ್ಲಿ ಸುಮಾರು ಜನ ಉಪಯೋಗಿಸ್ಕೊತಿಲ್ಲ. ಅದಕ್ಕೋಸ್ಕರ ಅದರ ಫಲಿತಾಂಶ ಏನಂತ ಗೊತ್ತಾಗ್ತಾಯಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ಮಾವಿನ ತೋಟಕ್ಕೆ ನಾನು ಔಷಧಿ ಸ್ಪ್ರೇ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಚೌಡರೆಡ್ಡಿ ಅಂತೇಳಿ ಸೀತರೆಡ್ಡಿಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಈ ಅಪ್ಸಾ ಹಿಟ್ಟಿನ ಅದನ್ನು ಯಾವ ಕಾರಣಕ್ಕೋಸ್ಕರ ಬಳಸಬೇಕು ಅಂತ ನಾವು ನೋಡಿದಾಗ, ನಾವು ಏನು ಔಷಧಿ ಸ್ಪ್ರೇ ಮಾಡ್ತೀವಿ, ಆ ಔಷಧಿ ಈಗ ಸರಿಯಾದ ಪ್ರಮಾಣದಲ್ಲಿ ನಮಗೆ ಅದು ಸಪೋರ್ಟ್ ಆಗ್ತಿದೆಯಾ ಅಥವಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಪ್ಸಾ ಹಿಟ್ಟಿ ಬಳಸ್ತೀವಿ. ಅಂದರೆ ಸರಿಯಾದ ರೀತಿಯಲ್ಲಿ ಯಾಕೆ ಸಪೋರ್ಟ್ ಆಗ್ತಿಲ್ಲ ಅಂತ ನಾವು ಯೋಚನೆ ಮಾಡಿದಾಗ, ಈಗ ಕೆಮಿಕಲ್ ಯೂಸ್ ಮಾಡಿದ್ರೆ ನಾವು ಏನು ಸ್ಪ್ರೇ ಮಾಡ್ತೀವಿ ಔಷಧಿಗಳನ್ನು, ಕೆಮಿಕಲ್ ಯೂಸ್ ಮಾಡಿದ್ರೆ ಸ್ಪ್ರೇ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿನ ತೊಗೊಂಡಿದ್ದಾರೆ. ಸುಮಾರು ರೈತರು ಪ್ರಾಬ್ಲಮ್ ಆಗ್ತಿದೆ. ಈಗ ಈ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀವಿ, ಆ ಒಂದು ಕೆಮಿಕಲ್ಗೆ ಈ ಒಂದು ಅಪ್ಸಾ ಹಿಟ್ಟಿನ ಬಳಸಿದಾಗ ಅದನ್ನು ಸರಿಯಾದ ಒಂದು ಪ್ರಮಾಣದಲ್ಲಿ ಬಳಸಿದಾಗ, ಈ ಅಪ್ಸಾ ಹಿಟ್ಟಿನ ಬಳಸಿದಾಗ ಏನಾಗುತ್ತೆ ಅಂದರೆ, ಈ ಕೆಮಿಕಲ್ ಯಾವುದು ಮಿಕ್ಸ್ ಆಗೋದಿಲ್ವೋ ಆ ಒಂದು ಮಿಕ್ಸ್ ಆಗದೇ ಇರುವಂತಹ ಒಂದು ಕೆಮಿಕಲ್ನ ಇದು ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಆಗೋ ಥರ ಸಪೋರ್ಟ್ ಆಗುತ್ತೆ. ಅಂದರೆ ಒಂದು ಮಿಶ್ರಣ ಚೆನ್ನಾಗಾಗುತ್ತೆ. ಆ ಮಿಶ್ರಣ ಯಾವಾಗ ಆಗುತ್ತೋ ಆವಾಗ ನಾವು ಏನು ಪರ್ಪಸ್ಗೋಸ್ಕರ ನಾವು ಯೂಸ್ ಮಾಡ್ತಾಯಿದ್ದೀವಿ, ಏನು ಕಾರಣಕ್ಕೋಸ್ಕರ ನಾವು ಈ ಔಷಧಿಯನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ, ಈ ಜೇನು ರೋಗ ಆಗ್ಬೋದು ಅಥವಾ ಬೂದಿ ರೋಗ ಆಗ್ಬೋದು ಅಥವಾ ಬೇರೆ ನಾನಾ ರೀತಿಯ ಯಾವುದೇ ರೋಗ ಆಗಿರ್ಬೋದು, ಆ ಒಂದು ರೋಗಕ್ಕೆ ನಾವು ಈ ಒಂದು ಅಪ್ಸಾ ಹಿಟ್ಟಿನ ಬಳಸಿದಾಗ, ಔಷಧಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬಳಸಿದಾಗ ಅದು ಸರಿಯಾದ ರೀತಿಯಲ್ಲಿ ಯಾವಾಗ ನಮ್ಗೆ ವರ್ಕ್ ಆಗುತ್ತೋ ಆವಾಗ ನಾವು ಹೊಡಿತಿರೋ ಒಂದು ಸ್ಪ್ರೇ ಮಾಡ್ತಿರೋ ಒಂದು ಏನು ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀವಿ ಆ ಒಂದು ಔಷಧಿ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾವಾಗ ವರ್ಕ್ ಆಗುತ್ತೋ ನಾವು ಯೂಸ್ ಮಾಡ್ತಿರೋ ಪರ್ಪಸ್ಸು ಸಪೋರ್ಟ್ ಆಗುತ್ತೆ ಅವಾಗ. ಅದಕ್ಕೋಸ್ಕರ ಆದ ಕಾರಣ ಈ ಒಂದು ಅಪ್ಸಾ ಹಿಟ್ಟಿನ ಸರಿಯಾದ ರೀತಿಯಲ್ಲಿ ನಾವು ಬಳಸಬೇಕಾಗಿದೆ. ಈ ಒಂದು ಅಪ್ಸಾ ಹಿಟ್ಟಿನ 200 ಲೀಟ್ರು ಡ್ರಮ್ಗೆ ನಾವು 80 ml ತೊಗೊಂಡ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಅದು ಸಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಔಷಧಿನ ನಾನು ಇವತ್ತೊಂದು ದಿವಸ ನಮ್ಮ ಮಾವಿನ ತೋಟಕ್ಕೆ ಬಳಸೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾಪ್.